ಇನ್ನ ಇಂಧನ ಬಿಕ್ಕಟ್ಟಿನ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಪಂಚರಾಷ್ಟ್ರಗಳ ಪ್ರವಾಸದಲ್ಲಿ ಬ್ಯುಸಿಯಾಗಿದ್ದಾರೆ. UAE ಪ್ರವಾಸ ಯಶಸ್ವಿಯಾಗಿ ಮುಗಿಸಿರುವಂತಹ ಮೋದಿ ನೆದರ್ಲ್ಯಾಂಡ್ಗೆ ಎಂಟ್ರಿ ಕೊಟ್ಟರು. ಯುರೋಪ್ ನೆಲದಲ್ಲಿ ಮೋದಿ ಮೋದಿ ಅನ್ನುವಂಥ ಘೋಷಣೆ ಜೋರಾಗಿದೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡೋಣ. ಯುರೋಪ್ ನೆಲದಲ್ಲಿ ಪ್ರಧಾನಿ ಮೋದಿ ಹವಾ. ನೆದರ್ಲ್ಯಾಂಡ್ನಲ್ಲಿ ಪಿಎಂಗೆ ಸಿಕ್ತು ಭವ್ಯ ಸ್ವಾಗತ. ಮಧ್ಯಪ್ರಾಚ್ಯ ಸಂಘರ್ಷ, ಜಾಗತಿಕ ರಾಜಕೀಯ ಉದ್ವಿಗ್ನತೆಗೆ ಇಡೀ ವಿಶ್ವವೇ ತಲ್ಲಣಗೊಂಡಿದೆ. ಇರಾನ್ ಅಮೆರಿಕ ಯುದ್ಧದಿಂದ ದೇಶದಲ್ಲಿ ಇಂಧನ ಬಿಕ್ಕಟ್ಟು ದಿನೇ ದಿನೇ ಬಿಗಡಾಯಿಸಿದೆ. ಇದರ ನಡುವೆ ಪ್ರಧಾನಿ ಮೋದಿ ಪಂಚರಾಷ್ಟ್ರ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಯುದ್ಧದ ಭೀತಿ ನಡುವೆಯೇ ಇಂಧನ ಭದ್ರತೆಗಾಗಿ ಮಹತ್ತರ ಹೆಜ್ಜೆ ನಿಟ್ಟಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ UAEಗೆ ಭೇಟಿಯನ್ನು ಕೊಟ್ಟು ಹಲವು ಇಂಧನ ಒಪ್ಪಂದಗಳಿಗೆ ಮುದ್ರೆಯನ್ನು ಹಾಕಿದರು. ಇದೀಗ ನೆದರ್ಲ್ಯಾಂಡ್ನಲ್ಲಿ ಇಂದೂ ಕೂಡ ಮೋದಿ ಹವಾ ಜೋರಾಗಿತ್ತು. ನೆದರ್ಲ್ಯಾಂಡ್ ಪ್ರಧಾನಿ ರಾಬ್ ಜೆಟನ್ ಆಹ್ವಾನದ ಮೇರೆಗೆ ಪ್ರಧಾನಿ ಮೋದಿ 2 ದಿನ ನೆದರ್ಲ್ಯಾಂಡ್ನಲ್ಲೇ ವಾಸ್ತವ್ಯವನ್ನು ಹೂಡಲಿದ್ದಾರೆ. ನೆದರ್ಲ್ಯಾಂಡ್ನ ಹೇಗ್ ನಗರಕ್ಕೆ ಬಂದಿರುವಂತಹ ಪ್ರಧಾನಿ ಮೋದಿಗೆ ಭವ್ಯ ಸ್ವಾಗತವೇ ಸಿಕ್ಕಿದೆ. ಅನಿವಾಸಿ ಭಾರತೀಯರು ಪ್ರಧಾನಿ ಮೋದಿಗೆ ಭರ್ಜರಿ ವೆಲ್ಕಮ್ ಕೊಟ್ಟರು. ಮೋದಿ ಮೋದಿ ಅಂತ ಘೋಷಣೆ ಕೂಗುತ್ತಾ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಾ ಪುಟ್ಟ ಪುಟ್ಟ ಮಕ್ಕಳು ಸಹ ಸ್ವಾಗತ ಮಾಡಿದರು. ಇಷ್ಟೇ ಅಲ್ಲ, ಹೇಗ್ನಲ್ಲಿ ನಡೆದಂತಹ ಸಮುದಾಯ ಕಾರ್ಯಕ್ರಮದ ಸ್ಥಳಕ್ಕೆ ಬಂದ ಮೋದಿಗೆ ಭಾರತದ ಮೂಲದ ಯುವ ಕಲಾವಿದರು ಭಾರತೀಯ ಸಂಪ್ರದಾಯಗಳು ಮತ್ತು ಪರಂಪರೆಯನ್ನ ಪ್ರದರ್ಶನ ಮಾಡಿದರು. ಸಂಗೀತ ನೃತ್ಯ ಕಾರ್ಯಕ್ರಮಗಳ ಮೂಲಕ ಭಾರತದ ಪ್ರಧಾನಿಯನ್ನ ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು. ಇದರ ಜೊತೆಗೆ ನೆದರ್ಲ್ಯಾಂಡ್ ರಾಜ ಕುಟುಂಬದವರು ಕೂಡ ಪ್ರಧಾನಿ ಮೋದಿ ಅವರನ್ನ ಗೌರವಪೂರ್ವಕವಾಗಿ ಭೇಟಿ ಮಾಡಿದರು. ರಾಜ್ ವಿಲಿಯಂ ಅಲೆಕ್ಸಾಂಡರ್ ಹಾಗೂ ರಾಣಿ ಮ್ಯಾಕ್ಸಿಮಾ ಅರಮನೆಯಲ್ಲಿ ವಿಶೇಷ ಆತಿಥ್ಯವನ್ನು ನೀಡಿದ್ದು 2 ದೇಶಗಳ ಸಂಬಂಧ ಬಲಪಡಿಸುವ ಮಾತುಕತೆಗಳು ಕೂಡ ನಡೆದು ಹೋದವು. ಅನಿವಾಸಿ ಭಾರತೀಯರನ್ನುದ್ದೇಶಿಸಿ ಪಿಎಂ ಭಾಷಣ. ಹೇಗ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಭಾಷಣ ಮಾಡಿದರು. ಇದೇ ವೇಳೆ ಜಾಗತಿಕ ಇಂಧನ ಬಿಕ್ಕಟ್ಟು, ಯುದ್ಧ ಮತ್ತು ಇರಾನ್ US ಯುದ್ಧ ಮತ್ತು ಹಾರ್ಮುಜ್ ಜಲಸಂಧಿಯ ದಿಗ್ಬಂಧನದಿಂದ ಉಂಟಾಗಿರುವಂತಹ ಪೂರೈಕೆ ಸರಪಳಿಯ ಸವಾಲುಗಳ ಬಗ್ಗೆ ಪ್ರಧಾನಿ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದರು. ನೆದರ್ಲ್ಯಾಂಡ್ಸ್ ವರೆಗೆ ತಲುಪಿತು ಜಲ್ಮುರಿ ವಾಸನೆ. ಇನ್ನು ಯುರೋಪ್ ಪ್ರವಾಸದ ವೇಳೆ ಪ್ರಧಾನಿ ಮೋದಿ ತಮ್ಮ ಪ್ರಚಾರದ ಪಂಚ್ ಲೈನ್ ನೆನಪಿಸುವಂತಹ ಮೂಲಕ ಅಲ್ಲಿದ್ದವರ ಮನವನ್ನು ಗೆದ್ದಿದ್ದಾರೆ. ಭಾರತದಲ್ಲಿ ಇತ್ತೀಚೆಗಷ್ಟೇ ಭಾರಿ ಸದ್ದು ಮಾಡಿದ್ದ ತಮ್ಮ ಜಲ್ಮುರಿ ಹೇಳಿಕೆಯನ್ನು ಪುನರುಚ್ಚರಿಸಿದಂತಹ ಮೋದಿ ವೇದಿಕೆಯ ಮೇಲೆ ಮುಗುಳ್ನಗುತ್ತಾ ಜಲ್ಮುರಿ ಯಹಾ ಭಿ ಪಹುಂಚ್ ಗೈ ಎಂಬ ಸಾಲನ್ನು ಕೂಡ ಹಾಸ್ಯಭರಿತವಾಗಿ ಹೇಳಿದರು. ಮೋದಿ ಅವರ ಈ ಲಘು ಹಾಸ್ಯಕ್ಕೆ ಇಡೀ ಸಭಾಂಗಣವು ನಗು ಮತ್ತು ಚಪ್ಪಾಳಿಯಿಂದ ತುಂಬಿ ಹೋಯಿತು. ಜಬ್ ಲೋಗೋ ಕೆ ಸಪನೆ ಸಚ್ ಹೋತೆ ಹೈ तो लोकतंत्र पर उनका भरोसा भी मजबूत होता है. साथियों, मैं आपको हाल के विधानसभा चुनावों का उदाहरण देता हूं. असम, बंगाल, क्या जालमुड़ी यहां भी पहुंच गई? ನಾಲ್ಕು ದೊಡ್ಡ ಮಹತ್ವಾಕಾಂಕ್ಷೆಗಳ ಬಗ್ಗೆ ನಮೋ ಮಾತು. ಭಾರತದಲ್ಲಿ ಹೆಚ್ಚಿನ ಹೂಡಿಕೆ ಮಾಡುವಂತೆ ವಲಸಿಗರನ್ನು ಒತ್ತಾಯಿಸಿದರು. ಇನ್ನು ಇದೇ ವೇಳೆ ವಿಕಸಿತ ಭಾರತ ಮತ್ತು ದೇಶದ ಪ್ರಗತಿಯ ಗುರಿಗಳ ಬಗ್ಗೆ ಪ್ರಧಾನಿ ಮೋದಿ ಮಾತನಾಡಿದರು. ತಮ್ಮ 4 ದೊಡ್ಡ ಗುರಿಗಳ ಬಗ್ಗೆ ಪ್ರಧಾನಿ ಮೋದಿ ಮನಬಿಚ್ಚಿ ಮಾತನಾಡಿದ್ದಾರೆ. ಮೋದಿ 4 ದೊಡ್ಡ ಗುರಿಗಳು. ಭಾರತದಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟ ಆಯೋಜನೆ ಮೋದಿಯ ಪ್ರಮುಖ ಗುರಿಯಾಗಿದೆ. 2ನೇಯದು ದೇಶವನ್ನ ಜಾಗತಿಕ ಉತ್ಪಾದನಾ ಶಕ್ತಿ ಕೇಂದ್ರ ಮಾಡುವುದು. ಹಾಗೆ 3ನೇಯದು ಹಸಿರು ಇಂಧನ ನಾಯಕತ್ವ ವಹಿಸುವ ಮೂಲಕ ಇಂಧನ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ಮುಂಚೂಣಿಯಲ್ಲಿರುವುದು ಪ್ರಮುಖ ಗುರಿಯಾಗಿದೆ. ಇನ್ನು ಕಡೆಯದಾಗಿ ಭಾರತವನ್ನ ವಿಶ್ವದ ಆರ್ಥಿಕತೆಯ ಪ್ರಮುಖ ಎಂಜಿನ್ ಆಗಿ ಪರಿವರ್ತಿಸುವುದು ಮೋದಿಯ ಗುರಿಗಳಲ್ಲಿ ಒಂದಾಗಿದೆ. आज भारत की एस्पिरेशन सिर्फ अपनी सीमाओं तक नहीं है,
भारत चाहता है वो ओलंपिक्स होस्ट करे, ग्लोबल मैन्युफैक्चरिंग हब बने, ग्रीन एनर्जी लीडर बने और दुनिया का ग्रोथ इंजन बने। ಯುಎಇ ಬಳಿಕ ನೆದರ್ಲ್ಯಾಂಡ್ನಲ್ಲಿ ಪ್ರಧಾನಿ ಮೋದಿ ವ್ಯಾಪಾರ, ಹೂಡಿಕೆ, ಇಂಧನ, ಕೃಷಿ, ರಕ್ಷಣೆ ಮತ್ತು ಡಚ್ ನಾಯಕತ್ವದೊಂದಿಗೆ ದ್ವಿಪಕ್ಷೀಯ ಮಾತುಕತೆ ಕೂಡ ನಡೆಸಿದ್ದಾರೆ. ಹಲವು ಒಪ್ಪಂದಗಳಿಗೂ ಈಗಾಗಲೇ ಉಭಯ ದೇಶಗಳ ಸಹಿ ಕೂಡ ಬಿದ್ದಿದೆ. ಇನ್ನು ನೆದರ್ಲ್ಯಾಂಡ್ ಬಳಿಕ ಮೋದಿ ಸ್ವೀಡನ್ಗೆ ಭೇಟಿ ನೀಡಲಿದ್ದು ಮತ್ತಷ್ಟು ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನ ಇಂಧನ ಬಿಕ್ಕಟ್ಟಿನ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಪಂಚರಾಷ್ಟ್ರಗಳ ಪ್ರವಾಸದಲ್ಲಿ ಬ್ಯುಸಿಯಾಗಿದ್ದಾರೆ. ಯುಎಇ ಪ್ರವಾಸ ಯಶಸ್ವಿಯಾಗಿ ಮುಗಿಸಿರುವಂತಹ ಮೋದಿ ನೆದರ್ಲ್ಯಾಂಡ್ಗೆ ಎಂಟ್ರಿ ಕೊಟ್ಟರು. ಯುರೋಪ್ ನೆಲದಲ್ಲಿ ಮೋದಿ ಮೋದಿ ಅನ್ನುವಂಥ ಘೋಷಣೆ ಜೋರಾಗಿದೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡೋಣ. ಯುರೋಪ್ ನೆಲದಲ್ಲಿ ಪ್ರಧಾನಿ ಮೋದಿ ಹವಾ. ನೆದರ್ಲ್ಯಾಂಡ್ನಲ್ಲಿ ಪಿಎಂಗೆ ಸಿಕ್ತು ಭವ್ಯ ಸ್ವಾಗತ. ಮಧ್ಯಪ್ರಾಚ್ಯ ಸಂಘರ್ಷ, ಜಾಗತಿಕ ರಾಜಕೀಯ ಉದ್ವಿಗ್ನತೆಗೆ ಇಡೀ ವಿಶ್ವವೇ ತಲ್ಲಣಗೊಂಡಿದೆ. ಇರಾನ್ ಅಮೆರಿಕ ಯುದ್ಧದಿಂದ ದೇಶದಲ್ಲಿ ಇಂಧನ ಬಿಕ್ಕಟ್ಟು ದಿನೇ ದಿನೇ ಬಿಗಡಾಯಿಸಿದೆ. ಇದರ ನಡುವೆ ಪ್ರಧಾನಿ ಮೋದಿ ಪಂಚರಾಷ್ಟ್ರ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಯುದ್ಧದ ಭೀತಿ ನಡುವೆಯೇ ಇಂಧನ ಭದ್ರತೆಗಾಗಿ ಮಹತ್ತರ ಹೆಜ್ಜೆನಿಟ್ಟಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಯುಎಇಗೆ ಭೇಟಿಯನ್ನು ಕೊಟ್ಟು ಹಲವು ಇಂಧನ ಒಪ್ಪಂದಗಳಿಗೆ ಮುದ್ರೆಯನ್ನು ಹಾಕಿದರು. ಇದೀಗ ನೆದರ್ಲ್ಯಾಂಡ್ನಲ್ಲಿ ಇಂದೂ ಕೂಡ ಮೋದಿ ಹವಾ ಜೋರಾಗಿತ್ತು. ನೆದರ್ಲ್ಯಾಂಡ್ ಪ್ರಧಾನಿ ರಾಬ್ ಜೆಟನ್ ಆಹ್ವಾನದ ಮೇರೆಗೆ ಪ್ರಧಾನಿ ಮೋದಿ 2 ದಿನ ನೆದರ್ಲ್ಯಾಂಡ್ನಲ್ಲೇ ವಾಸ್ತವ್ಯವನ್ನು ಹೂಡಲಿದ್ದಾರೆ. ನೆದರ್ಲ್ಯಾಂಡ್ನ ಹೇಗ್ ನಗರಕ್ಕೆ ಬಂದಿರುವಂತಹ ಪ್ರಧಾನಿ ಮೋದಿಗೆ ಭವ್ಯ ಸ್ವಾಗತವೇ ಸಿಕ್ಕಿದೆ. ಅನಿವಾಸಿ ಭಾರತೀಯರು ಪ್ರಧಾನಿ ಮೋದಿಗೆ ಭರ್ಜರಿ ವೆಲ್ಕಮ್ ಕೊಟ್ಟರು. ಮೋದಿ ಮೋದಿ ಅಂತ ಘೋಷಣೆ ಕೂಗುತ್ತಾ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಾ ಪುಟ್ಟ ಪುಟ್ಟ ಮಕ್ಕಳು ಸಹ ಸ್ವಾಗತ ಮಾಡಿದರು. ಇಷ್ಟೇ ಅಲ್ಲ, ಹೇಗ್ನಲ್ಲಿ ನಡೆದಂತಹ ಸಮುದಾಯ ಕಾರ್ಯಕ್ರಮದ ಸ್ಥಳಕ್ಕೆ ಬಂದ ಮೋದಿಗೆ ಭಾರತದ ಮೂಲದ ಯುವ ಕಲಾವಿದರು ಭಾರತೀಯ ಸಂಪ್ರದಾಯಗಳು ಮತ್ತು ಪರಂಪರೆಯನ್ನ ಪ್ರದರ್ಶನ ಮಾಡಿದರು. ಸಂಗೀತ, ನೃತ್ಯ ಕಾರ್ಯಕ್ರಮಗಳ ಮೂಲಕ ಭಾರತದ ಪ್ರಧಾನಿಯನ್ನ ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು.